ನದಿಯಲ್ಲಿ ತೆಪ್ಪ ಮುಳುಗಿ ಮೂವರು ಮೀನುಗಾರರು ನಾಪತ್ತೆಯಾಗಿದ್ದಾರೆ. ವಿಜಯನಗರ ಜಿಲ್ಲೆಯ ತಮ್ರಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು. ತೆಪ್ಪ ಓಡಿಸುತ್ತಿರುವ ವೇಳೆ ವಿಜಯನಗರ ಜಿಲ್ಲೆಯಲ್ಲಿ ಮೂವರು ಮೀನುಗಾರರು ನಾಪತ್ತೆಯಾಗಿದ್ದಾರೆ. ವಿಜಯನಗರ ಜಿಲ್ಲೆಯ ತಮ್ರಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಮೀನು ಹಿಡಿಯಲು ತೆರಳಿದ್ದಂತ ವೇಳೆ ತೆಪ್ಪ ಮುಳುಗಡೆಯಾಗಿರುವಂತದ್ದು. ವಿಪರೀತ ಬಿರುಗಾಳಿ ಬೀಸಿದ ಪರಿಣಾಮ ಈ ದುರ್ಘಟನೆ ಸಂಭವಿಸಿರುವಂತದ್ದು. ಯಮನೂರ್ 27 ವರ್ಷದವರು, ರಾಜು, ಅಜ್ಜಪ್ಪ 30 ವರ್ಷದವರು, ಇವರೆಲ್ಲ ನಾಪತ್ತೆಯಾಗಿರುವಂತದ್ದು. ಮೂವರಲ್ಲಿ ಯಮನೂರ್ ಮೃತದೇಹ ಪತ್ತೆಯಾಗಿದೆ. ಸ್ಥಳಕ್ಕೆ ವಿಜಯನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮತ್ತಿಬ್ಬರ ಪತ್ತೆಗೆ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಅತಿ ವೇಗದ ಗಾಳಿ, ನದಿಯಲ್ಲಿ ತೆಪ್ಪ ಮುಳುಗಿ ಮೀನು ಹಿಡಿಯಲು ಹೊರಟಿದ್ದಂತಹ ಮೂವರನ್ನ ನದಿ ಮುಳುಗಿಕೊಂಡ್ಬಿಟ್ಟಿದೆ. ಆ ಮೂವರಲ್ಲಿ ಒಬ್ಬರ ಮೃತದೇಹ ಸಿಕ್ಕಿರುವಂತದ್ದು, ಇನ್ನು ಇಬ್ಬರ ಮೃತದೇಹವನ್ನ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ತಮ್ರಹಳ್ಳಿ ಗ್ರಾಮದಲ್ಲಿ ಅಲ್ಲಿ ನದಿಯಲ್ಲಿ ಮೀನು ಹಿಡಿಯಲು ಹೊರಟಿದ್ರು. ಆ ತೆಪ್ಪ ಏನಾಯ್ತು, ಜೋರಾದ ರಭಸದಿಂದ ಗಾಳಿ ಬೀಸಿತ್ತು. ಆ ಗಾಳಿ ಬೀಸಿದ ಸಹಜವಾಗಿ ಏನಾಗುತ್ತೆ, ತೆಪ್ಪ ಕಂಟ್ರೋಲ್ ಸಿಗಲ್ಲ, ಅದು ತಿರುಗೋಕೆ ಶುರು ಆಗುತ್ತೆ, ನೀರಿನ ಅಲೆಗಳು ಹೆಚ್ಚಾಗ್ತವೆ. ಹಾಗಾಗಿ ಗಾಳಿ ಫೋರ್ಸಿಗೆ ಇವರು ಆ ತೆಪ್ಪವನ್ನ ಓಡಿಸಲು ಪ್ರಯತ್ನಿಸಿದಾಗ ಏನಾಗುತ್ತೆ, ಮುಳುಗಡೆ ಆಗಿದೆ, ಮಗುಚ್ಕೊಂಡಿದೆ. ಹಾಗೆ ಆ ಮಗುಚ್ ತಕ್ಷಣ ಏನಾಗಿದೆ, ಇವರಿಗೆ ಎಲ್ಲೂ ಸೇಫ್ ಆಗೋಕ್ಕಾಗಿಲ್ಲ. ಯಾಕಂದ್ರೆ ಎಲ್ಲ ಪೂರ್ತಿ ನದಿ ಅಂದ್ರೆ ಕೆಳಗಡೆ ಎಲ್ಲ ಪಾಚಿ ಎಲ್ಲ ಇರುತ್ತೆ. ಆ ಪಾಚಿ ಹಾಗೆ ಹಿಡ್ಕೊಬಿಡುತ್ತೆ, ಕಾಲಿಂದ ಕೈ ಏನಾದ್ರು ಸಿಗಾಕೊಂಡ್ರೆ ಅವ್ರನ್ನ ಹಾಗೆ ಉಸಿರು ಕಟ್ಸ್ಬಿಡುತ್ತೆ. ಅದರಲ್ಲಿ 3 ಜನರು ನಾಪತ್ತೆಯಾಗಿದ್ದಾರೆ. ಒಬ್ಬರ ಮೃತದೇಹ ಸಿಕ್ಕಿರುವಂಥದ್ದು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಆದ್ರೆ ಇನ್ನಿಬ್ಬರ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಯಮನೂರ್, ರಾಜು, ಅಜ್ಜಪ್ಪ ಅವರು 3 ಜನ ನಾಪತ್ತೆಯಾಗಿದ್ರು. ಅದರಲ್ಲಿ ಯಮನೂರ್ ಮೃತದೇಹ ಪತ್ತೆಯಾಗಿರುವಂಥದ್ದು. ಸ್ಥಳಕ್ಕೆ ವಿಜಯನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಯಾಕೆ ಈ ರೀತಿ ಆಯಿತು, ಯಾವ ಸಮಯದಲ್ಲಿ ಹೊರಟಿದ್ರು, ಯಾಕೆ ಮುನ್ನೆಚ್ಚರಿಕೆ ಕ್ರಮಗಳಿರಲಿಲ್ವಾ ಅಲ್ಲಿ ಅನ್ನುವಂಥದ್ದನ್ನ ನೋಡಿ ಪರಿಶೀಲನೆ ನಡೆಸಿ ಈಗ ಅವರ ಕುಟುಂಬಕ್ಕೆ ತುಂಬಲಾಗದ ಸಂಕಷ್ಟವಾಗ್ತಾ ಇದೆ.